ಹಣ ವಸೂಲಿ ಮಾಡ್ತಾ ಇದ್ದ ಅಧಿಕಾರಿಗೆ ಸಾರ್ವಜನಿಕರು ಗೂಸಾ ಕೊಟ್ಟಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿ ಅಂತ ಹಣ ವಸೂಲಿ ಮಾಡ್ತಾ ಇದ್ದ ಮತ್ತೊಬ್ಬ ಖದೀಮ ರಾಯಚೂರಿನ ಮೂಲದ ವಿಜಯ್ ಕುಮಾರ್ಗೆ ಗೂಸಾ ನೀಡಲಾಗಿದೆ. ಯಾದಗಿರಿಯಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಂತಹ ವಿಜಯ್ ಅಸಲಿ ಮುಖ ಬಯಲಾಗ್ತಾ ಇದ್ದಂತೆ ಕಿಲಾಡಿಗೆ ಅಂಗಡಿಯ ಮಾಲೀಕರೇ ಧರ್ಮದೇಟು ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ದುಡ್ಡು ಕೊಡ್ತಾರೆ ಹೇಳಿ ಜನ ಕೂಡ. ಸೊ ಪ್ರಶ್ನೆ ಮಾಡ್ತಾರೆ, ಯಾರು ನೀವು, ID ಕಾರ್ಡ್ ತೋರಿಸಿ, ಏನಿದೆ ನಿಮ್ಮ ಹತ್ರ ಪ್ರೂಫ್ ಅಂತ. ಅವಾಗ ಸಿಕ್ಕಿ ಬೀಳ್ತಾನೆ ಈತ. ರೊಕ್ಕ ಮೊದಲು ಕೊಡು. ಇನ್ನೊಬ್ರು ಬರ್ತಾರ, ಯಾರ್ಯಾರು ಬಂದು ಮಾಡಿದಲ್ಲ ಅವ್ರೆಲ್ಲರಿಗೂ ಕರೆಸ್ತೀನಿ ಒಂದು 2 ನಿಮಿಷ. ಬೇಕರಿ, ದಿನಸಿ ಅಂಗಡಿ ಸೇರಿದಂತೆ ಹಲವು ಕಡೆ ಈತ ಭೇಟಿ ನೀಡ್ತಾ ಇದ್ದ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಅಧಿಕಾರಿ ಅಂತ ಈತ ಬಿಲ್ಡಪ್ ಕೊಡ್ತಿದ್ದ. ಸ್ವಚ್ಛತೆ ನ್ಯೂನತೆಗಳನ್ನ ತಿಳಿದು ಪರವಾನಗಿ ರದ್ದು ಮಾಡ್ತೀನಿ ಅಂತ ಹೇಳಿ ಆತ ಅಂಗಡಿಗಳಿಗೆ ಹೋಗಿ ಬೆದರಿಸ್ತಾ ಇದ್ರ. ಹಲವು ಉತ್ಪನ್ನಗಳನ್ನ ಅಂಗಡಿಯಿಂದ ಸ್ಯಾಂಪಲ್ ಆಗಿಯೂ ಕೂಡ ಈತ ಪಡಿತಾ ಇದ್ದಂತೆ. 1 ರಿಂದ 5 ಸಾವಿರದವರೆಗೆ ಹಣ ಕೂಡ ವಸೂಲಿ ಮಾಡ್ತಾ ಇದ್ದಂತೆ ಒಂದೊಂದು ಅಂಗಡಿಯಲ್ಲಿ. ಯಾದಗಿರಿಯಲ್ಲಿ ದಿನಸಿ ಅಂಗಡಿಗೆ ಭೇಟಿ ಕೊಟ್ಟಾಗ ಈತನ ಅಸಲಿ ಎತ್ತು ಬಯಲಾಗಿದೆ. ವಿಜಯ್ ಕುಮಾರ್ನನ್ನ ಪ್ರಶ್ನೆ ಮಾಡಿದ ಅಂಗಡಿ ಮಾಲೀಕರು, ಯಾರು ನೀನು, ID ಕಾರ್ಡ್ ತೋರಿಸು, ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ಯಾ, ಯಾರಿಗೆ ರಿಪೋರ್ಟಿಂಗು, ಈ ತರ ಪ್ರಶ್ನೆ ಬಂದಾಗ ಕಕ್ಕಾಬಿಕ್ಕಿಯಾಗಿ ಉತ್ತರ ಕೊಡದೆ ಈ ನಕಲಿ ಅಧಿಕಾರಿ ಬಾಬಾ ಅಂತ ಸಿಕ್ಕಾಕೊಂಡ್ಬಿಡ್ತಾನೆ. ಅಸಲಿ ಅಧಿಕಾರಿಯ ಗಮನಕ್ಕೆ ಇದನ್ನ ತಂದಿದ್ದಾರೆ ಅಂಗಡಿ ಮಾಲೀಕರು. ನಕಲಿ ಅಧಿಕಾರಿಗೆ ಗೂಸಾ ನೀಡಲಾಗಿದೆ. ನಗರ ಠಾಣೆಯಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ರೊಕ್ಕ ಮೊದಲು ಕೊಡು. ಇನ್ನೊಬ್ರು ಬರ್ತಾರ, ಯಾರ್ಯಾರು ಬಂದು ಮಾಡಿದಲ್ಲ ಅವ್ರೆಲ್ಲರಿಗೂ ಕರೆಸ್ತೀನಿ ಒಂದು 2 ನಿಮಿಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.